ಉಡುಪಿಯಲ್ಲಿ ದುಬೈ ಕಾರುಗಳ ಕರ್ಕಶ ಏನಿದೆ ಈಗ ಅವುಗಳನ್ನೆಲ್ಲ ಪೊಲೀಸರು ಹಿಡ್ಕೊಳ್ತಾ ಇದ್ದಾರೆ. ದುಬೈ ನೋಂದಣಿಯ ಕಾರುಗಳು ಮಣಿಪಾಲ್ ಪೊಲೀಸರ ವಶಕ್ಕೆ ಈಗ. ಮಣಿಪಾಲದ ಜಿಲ್ಲಾಧಿಕಾರಿ ರಸ್ತೆಯಲ್ಲಿ ನಿಯಮ ಮೀರಿ ಕಾರುಗಳು ಓಡಾಟ ನಡೀತಾ ಇತ್ತು. ಮಣಿಪಾಲ ವಿದ್ಯಾರ್ಥಿಗಳ ಪಾರ್ಟಿಗೆ ಬಂದಂತಹ ಕೇರಳ ಮೂಲದ ಯುವಕರಿವರು ದುಬೈನಿಂದ ದುಬಾರಿ ಬೆಲೆ ಕೊಟ್ಟು ಆಮದು ಮಾಡಿಕೊಂಡಂತಹ ಡಾಡ್ಜ್ ಕಾರ್ ಅಂತೆ. ದುಬೈ ದೇಶಕ್ಕೆ 30 ಲಕ್ಷ, ಭಾರತಕ್ಕಾದರೆ 1 ಕೋಟಿ ಹಣ ಕಟ್ಟಿರುವಂಥ ಮಾಹಿತಿ ಅಂತ. ಅಯ್ಯಪ್ಪ, ಹಡಗಿನಲ್ಲಿ ಕಾರುಗಳನ್ನು ಸಮುದ್ರ ಮುಖೇನವಾಗಿ ಕೇರಳಕ್ಕೆ ಆಮದು ಮಾಡಿಕೊಂಡಿದ್ದಾರೆ. ಈಗ ಅದನ್ನು ಓಡಾಡಿಸಿದ್ದಾರೆ, ವಶಕ್ಕೆ ತಗೊಂಡಿದ್ದಾರೆ ಪೊಲೀಸರು. ಓಕೆ, ಆ ದೃಶ್ಯ ನೋಡ್ತಾ ಇದ್ದೀರಾ. ಇವೆಲ್ಲ ಕಾರುಗಳು ದುಬೈನಂತ ತರಿಸ್ಕೋಬಾರ್ದು ಅಂತಿಲ್ಲ, ಇಂಪೋರ್ಟ್ ಕಾರುಗಳು ತುಂಬ ಇವೆ. ಬಟ್ ಈಗ ಒಂದಿಷ್ಟು ಪರಿಶೀಲನೆ ಮಾಡ್ತಾರೆ, ಅದು ತೊಗೊಂಡಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರಾ ಇಲ್ವಾ ಏನು ಅಂತೇಳಿ. ಆಮೇಲೆ ಶಬ್ದಗಳಿದೆಯಲ್ಲ, ಕರ್ಕಶವಾದ ಶಬ್ದಗಳು, ಅವುಗಳನ್ನ ಎಲ್ಲ ಕಡೆನೂ ಬ್ಯಾನ್ ಮಾಡಬೇಕು, ಅದಕ್ಕೊಂದು ಲಿಮಿಟೇಷನ್ ಇಡಬೇಕು. ಇದೇ ಅದು. ಬಟ್ ಇವೆಲ್ಲ ಮಾಡ್ತಾವಲ್ಲ ಇವೊಂದಿಷ್ಟು ಯುವಕರು ಮಾಡುವಂಥ ಎಡವಟ್ಟುಗಳು, ಓ ಅಂತ ಸೌಂಡ್ ಇಟ್ಕೊಂಡು ಹೋಗ್ತಾವೆ. ಅವಕ್ಕಾದರೂ ಬೇಜಾರಾಗುತ್ತೋ ಇಲ್ಲೋ ಅದನ್ನು ಕೇಳಿಸ್ಕೊಂಡು. ದುಬೈ ಕಾರುಗಳಿಗೆ ದಂಡ ಹಾಕಿದ್ದಾರೆ ಈಗ ಪೊಲೀಸರು. ಮಣಿಪಾಲ ಠಾಣೆಯಿಂದ ದುಬೈ ಕಾರುಗಳು ರಿಲೀಸ್ ಮಾಡಿದ್ದಾರೆ, ಬಿಟ್ಟು ಕಳಿಸ್ತಾರೆ, ಬೇರೆ ಏನು ಮಾಡೋಕ್ಕಾಗಲ್ಲ. ಕಾರು ಚಲಾಯಿಸಲು ಅನುಮತಿ ಹಿನ್ನೆಲೆಯಲ್ಲಿ ಕಾರುಗಳು ವಾಪಸ್ಸಾಗಿದೆ. ಸೊ 1500 ರೂಪಾಯಿ ದಂಡ ಹಾಕಿದ್ದಾರೆ ಮಣಿಪಾಲ ಪೊಲೀಸರು. ಸೊ ದುಬೈ ಕಾರುಗಳಿಗೆ ದಂಡ ಹಾಕಿ ಕಳಿಸಿದರೆ 1500 ರೂಪಾಯಿ. ಅವ್ರೇನು ಅಂದ್ಕೊಂಡಿದ್ರು ಪೊಲೀಸರು, ಮೋಸ್ಟ್ಲಿ ಇವು ಕಟ್ಟಿದ್ದಾರೆ ಇಲ್ಲೋ ಟ್ಯಾಕ್ಸು, ಅದ್ರ ದಿನ ಸಮಸ್ಯೆ ಇದೆಯಾ ಇಲ್ವಾ ಅಂತೇಳಿ. ಫೈನಲಿ 1500 ರೂಪಾಯಿ ಹಾಕಿ ಕಳಿಸಿದ್ದಾರೆ. ಅಥವಾ ಯಾವುದಾದ್ರು ಪ್ರೆಷರಲ್ಲಿ ಯಾವುದಾದ್ರು ಕಾಲ್ಗೆಲ್ಲಿ ಏನಾದರೂ ಬಂತ ಪೊಲೀಸರಿಗೆ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಉಡುಪಿ ಪ್ರತಿನಿಧಿ. ದೀಪಕ್, ಏನಾದರೂ ಫೋನ್ಗೇನು ಬಂತ ಅಂತ? ಬರೀ 1500 ರೂಪಾಯಿ ಹಾಕಿ ದಂಡ ಹಾಕಿ ಕಳಿಸಿದ್ರ, ಅಥವಾ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕ್ಲೀನಾಗಿ ಅವರೆಲ್ಲ ಮೇಂಟೈನ್ ಮಾಡಿದ್ರ ಕಾರಿನ ಮಾಲೀಕರು? ಅರುಣ್, ಈ ಕಾರು ಮೂಲತಃ ದುಬೈದ್ದು. ಕೇರಳ ಮೂಲದ ಯುವಕರು ದುಬೈಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಅವರು ಅಲ್ಲಿಂದ ಟ್ಯಾಕ್ಸ್ ಕಟ್ಟಿ ಕಾರನ್ನ ತಂದಿರುವಂತದ್ದು. ಅವರು ದುಬೈಗೆ 1 ಕೋಟಿ ಟ್ಯಾಕ್ಸ್ ಕಟ್ಟಿದ ಮತ್ತು ಕರ್ನಾಟಕ, ಕೇರಳ ಮತ್ತು ಭಾರತ ಸರ್ಕಾರಕ್ಕೆ 30 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದ ಎಲ್ಲಾ ಪತ್ರಗಳನ್ನ ತೋರಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಆದ್ರೆ ಅವರು ಕರ್ನಾಟಕದ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ 1500 ರೂಪಾಯಿ ತಲಾ ಫೈನ್ ಅನ್ನ ಹಾಕಿರುವಂತದ್ದು. ಯಾಕಂದ್ರೆ ಅವರು ಸಾರ್ವಜನಿಕವಾಗಿ ಓಡಾಡುವಂತಹ ರಸ್ತೆಯಲ್ಲಿ ಸಮಸ್ಯೆಗಳನ್ನ ಮಾಡಿರುವಂತದ್ದು. ಒಂದು ವಿಪರೀತವಾದ ಸ್ಪೀಡ್ ಡ್ರೈವಿಂಗ್, ಅದರ ಜೊತೆಗೆ ಕರ್ಕಶವಾದ ಹಾರ್ನ್ ಬಳಸಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ಮಣಿಪಾಲ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ರು. ಅಲ್ಲಿಂದ ನೇರವಾಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಉಡುಪಿ ಜಿಲ್ಲೆಯ RTO ಕಚೇರಿಗೆ ರವಾನೆ ಮಾಡಲಾಗಿತ್ತು. ಅಲ್ಲಿ RTO ಅವರು ಪರಿಶೀಲನೆ ನಡೆಸಿದ ನಂತರ ಟ್ಯಾಕ್ಸ್ ಗಳನ್ನು ಎಲ್ಲವನ್ನು ಕೂಡ ಪೇ ಮಾಡಿದ್ದಾರೆ. ಆದ್ರೆ ಅವರು ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ತಲಾ 1500 ರೂಪಾಯಿ ಫೈನ್ ಅನ್ನ ಹಾಕಿ ಬಿಟ್ಟಿರುವಂತದ್ದು. ಅರುಣ್. ಓಕೆ ದೀಪಕ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅವರು